ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹೋಶೇಯನ ಗ್ರಂಥ, ದ ಬುಕ್ ಆಫ್ ಹೋಸಿಯಾ, ಚಾಪ್ಟರ್ 5, 5ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. 5ನೇ ಅಧ್ಯಾಯ ಹೋಶೇಯನ ಗ್ರಂಥದಲ್ಲಿ 15 ವಚನಗಳಿದೆ. ಈ 15 ವಚನಗಳಲ್ಲಿ 15 ದೇವರ ಎಚ್ಚರಿಕೆಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಈ 15 ಎಚ್ಚರಿಕೆಗಳಲ್ಲಿ ನಾವು 14 ಬೇಗ ನೋಡೋಣ, ಆದರೆ 15ನೇ ಎಚ್ಚರಿಕೆಯನ್ನು ಸ್ವಲ್ಪ ಹೆಚ್ಚು ಸಮಯ ಅದರಲ್ಲಿ ಕಳೆಯುವಂಥವರಾಗಿದ್ದೇವೆ. ಅಂದರೆ 15ನೇ ವಚನದಲ್ಲಿ ಸಿದ್ಧವಾಗಿದ್ದೀರಾ? ಬನ್ನಿರಿ, ನಾವು ದೇವರ ಎಚ್ಚರಿಕೆಗಳನ್ನು ನಾವು ಈಗ ನೋಡಿಕೊಳ್ಳೋಣ. ದೇವರ ಎಚ್ಚರಿಕೆಗಳು ಅಂತ ಹೇಳಿದ ಮೇಲೆ ಒಂದು ವಿಷಯ ನಾನು ಹೇಳಬೇಕು. ಅದೇನಂತ ಹೇಳಿದರೆ, ದೇವರು ನಮ್ಮನ್ನು ಪ್ರೀತಿಸುವುದರಿಂದ ನಮ್ಮ ವಿಷಯದಲ್ಲಿ ಒಂದು ವಾಕ್ಯ ನೋಡ್ಬಿಡೋಣ. ಅದು ಧರ್ಮೋಪದೇಶ ಕಾಂಡದಲ್ಲಿರುವಂಥ ಒಂದು ವಾಕ್ಯ ಮತ್ತು 8ನೇ ಅಧ್ಯಾಯ ಅಂತ ಕಾಣ್ತದೆ. ಅದರಲ್ಲಿ ದೇವರು ಹೇಳುವಂಥ ಒಂದು ಮಾತು ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, 8ನೇ ಅಧ್ಯಾಯ 5ನೇ ವಚನ, ಧರ್ಮೋಪದೇಶ ಕಾಂಡ, ಬುಕ್ ಆಫ್ ಡ್ಯೂಟ್ರಾನಮಿ, ಚಾಪ್ಟರ್ 8 ವರ್ಸ್ 5. ತಂದೆ ಮಗನನ್ನು ಅಥವಾ ಮಗಳನ್ನು ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬುದನ್ನು ನೀವು ಆಲೋಚಿಸಿಕೊಂಡು, ಅದನ್ನು ಆಲೋಚನೆ ಮಾಡಬೇಕಂತೆ, ಆತನ ಆಜ್ಞೆಗಳನ್ನು ಅನುಸರಿಸುವವರಾಗಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ಹೌದು, ಇದು ಎಂಥ ಒಂದು ದೊಡ್ಡ ಮಾತು. ಮೋಶೆಯ ಮುಖಾಂತರವಾಗಿ ದೇವರು ಹೇಳುವಂಥದ್ದು. ತಂದೆ ಮಕ್ಕಳನ್ನು ಹೇಗೋ ಹಾಗೆಯೇ ದೇವರು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನು. ಆ ರೀತಿಯಾಗಿ ಹೇಳಿದ ಮೇಲೆ ಇನ್ನೊಂದು ವಾಕ್ಯವನ್ನು ಕೂಡ ನಾನು ಓದ ಬಯಸ್ತೇನೆ. ಯಾಕಂದರೆ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾತು ಈಗ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಕನೆಕ್ಷನ್ ಸಂಬಂಧ ಇದೆ. ನೋಡ್ರಿ, ಇಬ್ರಿಯ 12 ಮತ್ತು 8ನೇ ವಚನ ಅಥವಾ 7-8 ಓದಿಕೊಳ್ಳೋಣ. ಒಂದು ರೀತಿಯಿಂದ ಒಂದಕ್ಕೊಂದು ಸಂಬಂಧ. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ರಿ. ತಾತ್ಸಾರ ಮಾಡಬೇಡ್ರಿ, ಸಹಿಸಿಕೊಳ್ರಿ. ಯಾಕೆ? ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ವಾವ್! ದೇವರು ನಮ್ಮನ್ನು ಹೇಗೆ ನಡೆಸ್ತಾನಂತೆ? ದೇವರು ನಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ಅಂದರೆ ಅರ್ಥ, ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ, ದೇವರು ನಿಮ್ಮನ್ನು ಶಿಕ್ಷಿಸದಿದ್ದರೆ, ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಅಂದರೆ ನೀವು ದೇವರಿಗೆ ಸೇರಿದವರಲ್ಲ. ದೇವರು ಶಿಕ್ಷಿಸದಿದ್ದರೆ. ಹೌದು, ದೇವರು ಯಾಕೆ ಶಿಕ್ಷಿಸ್ತಾನೆ ಎಂಬಂಥ ಮಾತು ಕೂಡ 9ನೇ ವಚನದಲ್ಲಿದೆ. ಅದನ್ನು ನಾವು ಓದಬೇಕು. 12:9 ಇಬ್ರಿಯ, ಅದರಲ್ಲೇನಿದೆ? ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವು ಅಷ್ಟೇ. ನಮ್ಮ ದೈಹಿಕ ತಂದೆಗಳು ನಮ್ಮನ್ನು ಶಿಕ್ಷಿಸಿದಾಗ ಅವರನ್ನು ನಾವು ಸನ್ಮಾನಿಸಿದೆವು ಅಷ್ಟೇ ಅಲ್ಲ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ
ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? 10ನೇ ವಚನ ಕೂಡ ಓದ್ಬಿಡ್ತೀನಿ, ಅದು ಚೆನ್ನಾಗಿದೆ. ಇಬ್ರಿಯ 12:10. ಆ ತಂದೆಗಳು, ಅಂದರೆ ದೈಹಿಕವಾದ ತಂದೆಗಳು, ಕೆಲವು ಕಾಲ ಅಥವಾ ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತಂದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆದರೆ ದೇವರಾದರೂ ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸ್ತಾನೆ. ಹೌದು, ಸದ್ಯಕ್ಕೆ ಯಾವ ಶಿಕ್ಷೆ ಕೂಡ ಅಷ್ಟು ಹಿತಕರವಾಗಿರೋದಿಲ್ಲ. ಅನಂತರ ಅದರಿಂದ ಆತ್ಮಿಕ ಪ್ರಯೋಜನ ಉಂಟು. ಈ ಮಾತುಗಳನ್ನು ಹೇಳಿಬಿಟ್ಟು ಹೋಶೇಯನ ಗ್ರಂಥ 5ನೇ ಅಧ್ಯಾಯದಲ್ಲಿ ದೇವರ 15 ಎಚ್ಚರಿಕೆಗಳನ್ನು ಶಿಕ್ಷಿಸಿ, ಎಚ್ಚರಿಸಿ, ತಿದ್ದಿ, ಗದರಿಸಿ ದೇವರು ಪ್ರೀತಿಯಿಂದ ಮಾಡುವಂಥ ಬಾಲಶಿಕ್ಷೆ ಅದನ್ನು ನೋಡಿಕೊಳ್ಳೋಣ ಬನ್ನಿರಿ. 5ನೇ ಅಧ್ಯಾಯದಲ್ಲಿ ಮೊದಲನೇದಾಗಿ ದೇವರು ಹೇಳುವಂಥ ಮೊದಲನೇ ಮಾತು 2ನೇ ವಚನದಲ್ಲಿದೆ. 5:2 ಹೋಶೇಯ. ಅದರಲ್ಲಿ ದೇವರು ಹೇಳ್ತಾರೆ, ನಾನೇ ಅವರನ್ನು ಶಿಕ್ಷಿಸುವೆನು. ಒಳ್ಳೆಯದು, ಅದರ ಉದ್ದೇಶ ನಾವು ನೋಡಿದ್ವಿ. 2ನೇದಾಗಿ, ಇಸ್ರಾಯೇಲು ನನಗೆ ಮರೆಯಲ್ಲ, ಅಂದರೆ ನೀವು ನನಗೆ ಮರೆಯಲ್ಲ, ನನಗೆ ಗೊತ್ತು, ನೀವು ನಿಮ್ಮ ಬಗ್ಗೆ ನನಗೆ ಗೊತ್ತು ಅಂತ ದೇವರು ಹೇಳ್ತಿದ್ದಾನೆ. 3ನೇದಾಗಿ, ದೇವರು 4ನೇ ವಚನದಲ್ಲಿ ಹೇಳುವಂಥ ಇನ್ನೊಂದು ಎಚ್ಚರಿಕೆ ಏನೆಂದರೆ, ಅವರು ತಮ್ಮ ದೇವರ ಕಡೆಗೆ ತಿರುಗಿಕೊಳ್ಳಲು ಅವು ದುಷ್ಕೃತ್ಯಗಳು ಬಿಡ್ತಾ ಇಲ್ಲ ಅಂತ. ದೇವರ ಕಡೆ ತಿರುಗಿಕೊಳ್ಬೇಕಾದ್ರೆ ಆ ದುಷ್ಕೃತ್ಯವನ್ನು ಬಿಡಬೇಕು, ಆ ರೀತಿಯಾಗಿ ಬಿಡ್ತಾ ಇಲ್ಲ ಅಂತ ದೇವರು ಎಚ್ಚರಿಸ್ತಿದ್ದಾರೆ. ಮತ್ತು ದೇವರು ಇನ್ನೊಂದು ಬಲವಾದಂಥ ಒಂದು ಎಚ್ಚರಿಕೆ, ತಿದ್ದುಪಾಟು ಕೊಡ್ತಾ ಇದ್ದಾರೆ. 4ನೇ ವಚನದ ಕೊನೆ ಭಾಗದಲ್ಲಿ 5ನೇ ಅಧ್ಯಾಯ ಹೋಶೇಯ 4ನೇ ವಚನದಲ್ಲಿ, ಯೆಹೋವನನ್ನು ಅರಿಯವು, ನನ್ನ ತಿಳ್ಕೊಂಡಿಲ್ಲ ನನ್ನ ಜನರು ಅಂತ. ಅದನ್ನು ದೇವರು ದುಃಖದಿಂದಲೂ ಬೇಸರದಿಂದಲೂ ಎಚ್ಚರಿಕೆಯಾಗಿ ನೀಡುವಂಥದ್ದನ್ನು ನೋಡ್ತೇವೆ. ಹೌದು, 6ನೇದಾಗಿ 6ನೇ ವಚನದಲ್ಲಿರುವಂಥ ಒಂದು ಮಾತು, ಯೆಹೋವನನ್ನು ಶರಣು ಹೋಗಲು ಹೊರಡುವವು. ಅಂದರೆ ದೇವರು ನನ್ನ ಕಡೆ ನೀವು ಬರಲಿಕ್ಕೆ, ಶರಣಾಗಲಿಕ್ಕೆ ಬಂದರೆ ನಾನು ಸಿಕ್ಕೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ನಾನು ಮರೆಯಾಗಿದ್ದೇನೆ. ಹೌದು, ದೇವರು ಮರೆಯಾಗಿದ್ದಾರೆ, ಅವ್ರ ಜೀವನದಲ್ಲಿ ಕೂಡ ಮರೆಯಾಗಿದ್ದಾರೆ. ಮತ್ತು 8ನೇ ಒಂದು ಎಚ್ಚರಿಕೆ ದೇವರು ಕೊಡುವಂಥದ್ದು 7ನೇ ವಚನದಲ್ಲಿ, ಅದೇನೆಂದರೆ ದ್ರೋಹ ಮಾಡಿದ್ದೀರಿ ಎಂಬುದಾಗಿ ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದ್ರೋಹ. 9ನೇದಾಗಿ 10ನೇ ವಚನದಲ್ಲಿ ಇರುವಂಥ ಒಂದು ಮಾತು, ದೇವರು ಹೇಳ್ತಾರೆ, ನನಗೆ ನನ್ನ ರೌದ್ರವ. ದೇವರು ಹೇಳ್ತಾರೆ, ನನಗೆ ಕೋಪ ಇದೆ, ಐ ಆಮ್ ಅಪ್ಸೆಟ್ ವಿತ್ ಯು ಎಂಬ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ. ಹೋಶೇಯ 5:9, ಅಂದರೆ 5:10ರಲ್ಲಿ ನೋಡ್ತೇವೆ 9ನೇ ದೇವರ ಒಂದು ಎಚ್ಚರಿಕೆ. 11ನೇ ವಚನದಲ್ಲಿ ನೋಡುವಾಗ, ಅವರು ದೇವರ ನ್ಯಾಯ ತೀರ್ಪಿನ ಬಗ್ಗೆ ಒಂದು ಎಚ್ಚರಿಕೆ ಮಾತು ದೇವರು ನೀಡ್ತಿದ್ದಾರೆ. ಅದರ ಬಗ್ಗೆ ಯೋಚನೆ ಮಾಡುವಾಗ ಪೇತ್ರನು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ನೋಡೋಣ ಬನ್ನಿರಿ ಹೇಗಿದೆ ಅಂತ ಹೇಳ್ಬಿಟ್ಟು. 1ನೇ ಪೇತ್ರ ಮತ್ತು 4ನೇ ಅಧ್ಯಾಯ, ಅದರಲ್ಲಿ ಪೇತ್ರನು ಒಂದು ಮಾತು ಹೇಳುವಂಥದ್ದನ್ನು 17ನೇ ವಚನದಲ್ಲಿ ಹೀಗೆ ಹೇಳ್ತಾನೆ. 1 Peter 4:17, ನ್ಯಾಯ ವಿಚಾರಣೆಯ ಸಮಯ ಬಂದದೆ. ಯಾವಾಗ 2000 ವರ್ಷಗಳ ಹಿಂದೆ ಪೇತ್ರನು ಹೇಳ್ತಾ ಇದ್ದಂಥದ್ದು.
ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಎಲ್ಲಿ ಪ್ರಾರಂಭವಾಯಿತು? ದೇವರ ಮನೆಯಲ್ಲಿಯೇ. ಇಲ್ಲಿ ಕೂಡ ದೇವರು ಹೇಳುವಂಥದ್ದು ಹೋಶೇಯನ ಗ್ರಂಥ 5ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ನ್ಯಾಯ ತೀರ್ಪು. ಇದು ದೇವರು ಕೊಡುವಂಥ ಒಂದು ಎಚ್ಚರಿಕೆ. ಮತ್ತು 12ನೇ ವಚನದಲ್ಲಿ ದೇವರು ಇನ್ನೊಂದು ಎಚ್ಚರಿಕೆಯ ಮಾತು, ಅದನ್ನು ಹೋಲಿಸಿ ಹೇಳ್ತಾ ಇರುವಂಥದ್ದು ನೋಡ್ತೀವಿ. ನಾನು ಎಫ್ರಾಯಿಮಿಗೆ ನುಸಿ. ಅಂದರೆ ಅದರ ಅರ್ಥ ಸಿಂಪಲ್ ಆಗಿ ತಿಳ್ಕೊಳ್ಳೋದಾದರೆ, ನಾನೊಬ್ಬ ಸೃಷ್ಟಿ. ಅಂದರೆ ಆ ಗೌರವ, ಆ ಒಂದು ಸೃಷ್ಟಿಕರ್ತನ ಸೃಷ್ಟಿ, ನುಸಿ ಒಂದು ಸೃಷ್ಟಿ. ಅದನ್ನು ಎಫ್ರಾಯಿಮ್ ವಿಷಯವಾಗಿ, ಅಂದರೆ ಇಸ್ರಾಯೇಲ್ ವಿಷಯವಾಗಿ ದೇವರು ಹೇಳಿಬಿಟ್ಟು, ಯಹೂದ ಕುಲಕ್ಕೆ ಕುಟ್ಟೆ. ಅದು ಕೂಡ ಅಲ್ಲಿ ಕೂಡ ನಾವು ನೋಡುವಾಗ ಕುಟ್ಟೆ ಅಂತ ಹೇಳುವಾಗ ಅದು ಕೂಡ ಒಂದು ಸೃಷ್ಟಿ ಅಥವಾ ದೈವಿಕವಾದದ್ದಲ್ಲ, ಇಹಲೋಕಕ್ಕೆ ಸೇರಿದ್ದು. ಆ ರೀತಿಯಾಗಿ ದೇವರನ್ನ ಹೇಳ್ತಾರೆ, ನನ್ನನ್ನು ನೀವು ಮಾಡಿದ್ದೀರಿ ಅಂತ ಎಚ್ಚರಿಕೆಯನ್ನು ನೀಡ್ತಿದ್ದಾರೆ. ನುಸಿ, ಕುಟ್ಟೆ, ನೋಡ್ರಿ ಹೇಗಲ್ಲ. ಮತ್ತು 13ನೇ ವಚನದಲ್ಲಿ ದೇವರು ಇನ್ನೊಂದು ಮಾತು ಹೇಳ್ತಾರೆ. ಅದೇನಂತ ಹೇಳಿದರೆ, ನಾನು ಎಫ್ರಾಯಿಮಿಗೆ ಸಿಂಹ. ಯಾಕಿಷ್ಟೆಲ್ಲ ಹೇಳಬೇಕು ಅಂತ ಹೇಳಿದ್ರೆ, ಅದು ವಾರ್ನಿಂಗ್ ದೇವರು ಕೊಡ್ತಿದ್ದಾರೆ. ಮತ್ತು ಯಹೂದ ಕುಲಕ್ಕೆ ಪ್ರಾಯದ ಸಿಂಹ. ಪ್ರಾಯದ ಸಿಂಹ. ಆ ಸಿಂಹ ಏನು ಮಾಡ್ತದೆ? ಅಟ್ಯಾಕ್ ಮಾಡ್ತದೆ. ಆ ರೀತಿಯಾಗಿ ನಾನು ಕೂಡ ನಿಮ್ಮನ್ನು ಶಿಕ್ಷಿಸುವೇನು ಎಂಬ ರೀತಿಯಲ್ಲಿ ದೇವರು ಹೇಳ್ತಿದ್ದಾರೆ. ಇಲ್ಲಿ ಒಂದು ಮಾತು ನಾನು ಹೇಳಬೇಕು 5ನೇ ಅಧ್ಯಾಯದಲ್ಲಿ. ಅದೇನಂತ ಹೇಳಿದ್ರೆ, ಈ ದೇವಜನರು ಅಶೂರ್ಯದ ಕಡೆಗೆ, ಅಶೂರ್ಯ ಮಹಾರಾಜನ ಕಡೆಗೆ ಅವರು ತಿರುಗಿಕೊಳ್ಬೇಕಂತ, ಅವ್ರ ಕಡೆಯಿಂದ ಹೆಲ್ಪ್ ಬೇಕಂತ ನೋಡ್ತಾರೆ. ಆದರೆ ದೇವರು ಒಂದು ಮಾತು ಹೇಳ್ತಾರೆ. ಅದೇನೆಂದರೆ, ಆದರೆ ಅವನು ನಿಮ್ಮನ್ನು ಸ್ವಸ್ಥ ಮಾಡಲಾರನು. ಅಶೂರ್ಯದ ಅರಸನು ನಿಮಗೆ ಸ್ವಸ್ಥ ಮಾಡಲ್ಲ. ಅವನು ಜಗಳಗಂಟ ಮಹಾರಾಜ. ಸ್ವಸ್ಥ ಮಾಡಲಾರನು, ನಿಮ್ಮ ವ್ರಣವನ್ನು ಗುಣಪಡಿಸಲಾರನು. ಇದು ಪ್ರಾರ್ಥನೆಯಲ್ಲಿ ನಾವು ದೇವರಿಗೆ ಸ್ವಸ್ಥತೆಗಾಗಿ ಬೇಡುವಾಗ ಹೇಳುವಂಥದ್ದು ಒಳ್ಳೆಯದಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ, ದೇವರೇ, ಹೋಶೇಯ 5:13 ಪ್ರಕಾರವಾಗಿ ನೀನು ಹೇಳಿದೆಯಲ್ಲ, ಅಶೂರ್ಯದ ಮಹಾರಾಜನು ಜಗಳಗಂಟನ್ ಅಂತ ಹೇಳ್ಬಿಟ್ಟು. ನೀನು ಜಗಳಗಂಟನಲ್ಲ ಸ್ವಾಮಿ. ದೇವರೇ, ನೀನು ಹೇಳಿದೆಯಲ್ಲ, ಅಶೂರ್ಯದ ಮಹಾರಾಜನು ಅವನು ಸ್ವಸ್ಥ ಮಾಡಲಾರನಂತ ಹೇಳ್ಬಿಟ್ಟು. ಹೌದಪ್ಪ, ನೀನು ಸ್ವಸ್ಥ ಮಾಡ್ತಿ. ಕರ್ತನೇ, ತಂದೆಯೇ, ನೀನು ಹೇಳಿದ್ದೆ, ನಮ್ಮ ವ್ರಣವನ್ನು ಗುಣಪಡಿಸಲಾರನು ಅಶೂರ್ಯದ ಮಹಾರಾಜನು. ಆದರೆ ನೀನು ನಮ್ಮ ವ್ರಣವನ್ನು ಗುಣಪಡಿಸಲು ಶಕ್ತನಾಗಿರುವ ದೇವರು. ನೀನು ಎಂಥವನಾಗಿದ್ದೀಯೋ ಅಂಥವನಾಗಿರುವಿ. ನೀನು ಎಂಥವನಾಗಿರುವೆಯೋ ಅಂಥವನಾಗಿರು ಎಂಬುದಾಗಿ ಹೇಳಿ ನಮ್ಮನ್ನು ಗುಣಪಡಿಸು, ನಮ್ಮನ್ನು ಸ್ವಸ್ಥಪಡಿಸು. ನೀನು ಜಗಳಗಂಟನಲ್ಲ, ನೀನು ಅಶೂರ್ಯದ ಅರಸನಲ್ಲ, ರಾಜಾದಿರಾಜನ್. ನೀನು ಗುಣಪಡಿಸ್ತಿ, ಸ್ವಸ್ಥ ಮಾಡ್ತಿ ಎಂಬುದಾಗಿ ಅದನ್ನು ಪ್ರಾರ್ಥನೆಯಾಗಿ ಉಪಯೋಗ ಮಾಡುವಂಥದ್ದು ಒಳ್ಳೆಯದು. ಕೊನೆಯದಾಗಿ ಹೋಶೇಯನ ಗ್ರಂಥ 5ನೇ ಅಧ್ಯಾಯದ 15ನೇ ವಚನದಲ್ಲಿ ಇನ್ನೂ ಒಳ್ಳೆಯ ಒಂದು ಮಾತು, ದೇವರು ಯಾವ ರೀತಿಯಾಗಿ ತನ್ನ ಜನರನ್ನು ಎಚ್ಚರಿಸ್ತಾನಂತ ನೋಡ್ತೀವಿ ನಾವು. 15ನೇ ವಚನದಲ್ಲಿ 15ನೇ ದೇವರ ಎಚ್ಚರಿಕೆ ಅದೇನೆಂದರೆ, ನನ್ನ ಜನರು. ವಾವ್! ಹೋಶೇಯ 4:6 ನನ್ನ ಜನರು. ಹೋಶೇಯ 4
12 ನನ್ನ ಜನರು. ಹೋಶೆಯ 4:13 ಕೂಡ ತನ್ನ ಜನರ ಬಗ್ಗೆ. ಈಗ ಹೋಶೆಯ 5:15 ನನ್ನ ಜನರು ತಮ್ಮ ದೋಷ ಫಲವನ್ನು ಅನುಭವಿಸಿ ನನ್ನ ಪ್ರಸನ್ನತೆಯನ್ನು ಬೇಡಿಕೊಳ್ಳುವ ತನಕ ನಾನು ವಾಸಸ್ಥಾನಕ್ಕೆ, ಅಂದರೆ ನಾನು ನನ್ನ ವಾಸಸ್ಥಾನಕ್ಕೆ ಹಿಂದಿರುಗಿ ಹೋಗಿರುವೆ. ಆಯಿತು, ನೀವು ಟೈಮ್ ತಗೊಳ್ರಿ. ನನ್ನನ್ನು ನೀವು, ನನ್ನ ಪ್ರಸನ್ನತೆ ನೀವು ಬೇಡುವ ತನಕ ನಾನು ನಿಮಗೆ ಲಭ್ಯನಾಗಿರುವುದಿಲ್ಲ. ಅವರು ಇಕ್ಕಟ್ಟಿಗೆ ಸಿಕ್ಕಿದ ಕೂಡಲೇ ನನ್ನನ್ನು ಆಶ್ರಯಿಸುವರು. ವಾವ್! ದೇವರ ಒಂದು ಇಷ್ಟು 15 ಎಚ್ಚರಿಕೆಗಳನ್ನು ಹೇಳಿಬಿಟ್ಟು ದೇವರು ಕೊನೆಯದಾಗಿ ಒಂದು ಲೈನು ದೇವ ಜನರ ಬಗ್ಗೆ ದೇವರು ಹೇಳುವಂಥ ಒಂದು ಪ್ರವಾದನೆ. ವಾವ್! 15 ಎಚ್ಚರಿಕೆಗಳನ್ನು ಅದು ಹ್ಯಾಂಡಲ್ ಮಾಡುವಂಥ, ಸರಿಪಡಿಸುವಂಥ, ಅದನ್ನು ಪರಿಹಾರ ಮಾಡುವಂಥ 15 ಸಮಸ್ಯೆಗಳು ಅವರಲ್ಲಿದ್ದಂಥ, ದೇವರನ್ನು ಹುಡುಕದೆ, ದೇವರ ದುಷ್ಕಾರ್ಯದಲ್ಲಿರದೆ, ದೇವರನ್ನು ತಿಳ್ಕೊಳ್ಳದೆ, ದೇವರಿಗೆ ದ್ರೋಹ ಮಾಡಿ, ದೇವರ ರೌದ್ರವನ್ನು ಬರಮಾಡಿ, ದೇವರ ನ್ಯಾಯ ತೀರ್ಪಿಗೆ ಬರಮಾಡಿ, ಇಷ್ಟೆಲ್ಲ ಅವರು ಮಾಡಿದ ಮೇಲೆ ಕೂಡ ದೇವರು ಕೊನೆಯದಾಗಿ ಒಂದು ನಿರೀಕ್ಷೆಯ ಆಶ್ವಾಸನದ ಒಂದು ಮಾತನ್ನು ದೇವರು ಹೇಳ್ತಾರೆ. ಅದೇನೆಂದರೆ, ನನ್ನ ಜನರು ಇಕ್ಕಟ್ಟಿಗೆ ಸಿಕ್ಕಿದ ಕೂಡಲೇ ನನ್ನನ್ನು ಆಶ್ರಯಿಸುವರು ಎಂಬ ನಿರೀಕ್ಷೆ ದೇವರಿಗಿದೆ, ಎಂಬ ಪ್ರವಾದನೆ ದೇವರು ನೀಡಿದ್ದಾರೆ ಎಂಬ ಒಂದು ಬೆಳಕನ್ನು, ಒಂದೇ ಒಂದು ಬೆಳಕು. ಈ 15 ಕೋಣೆಗಳು ಕತ್ತಲೆಯಾಗಿದೆ, ಆದರೆ ಒಂದು ಬೆಳಕು ದೇವರು ಮಹಾ ಬೆಳಕನ್ನು ನೀಡಿದಾಗ 15 ಕೋಣೆಗಳಿಗೂ ಬೆಳಕು. ಬೆಳಕಿನಲ್ಲಿ ಇರುವಂಥದ್ದು ಆ ಕತ್ತಲೆಗೆ ಬಂದಾಗ ಕತ್ತಲೆ ಇಲ್ಲದಂತ ಆಗುವಂಥ ಒಂದು ಪರಿಸ್ಥಿತಿ. ಆದ ಕಾರಣ ಮುಂದೆ ಏನೆಲ್ಲ ದೇವರು ಹೇಳ್ತಾರೆ 6ನೇ ಅಧ್ಯಾಯದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನು ನಾವು ನೋಡಿಕೊಳ್ಳೋಣ. ಹೌದು, ದೇವರ ಎಚ್ಚರಿಕೆಯ ಕುರಿತಾಗಿ ದಾವೀದನು ಒಂದು ಮಾತು ಹೇಳಿದಂಥ ಮಾತಿನಿಂದ ಮುಕ್ತಾಯಗೊಳಿಸೋಣ. ದೇವರ ಎಚ್ಚರಿಕೆಗಳು ಕೀರ್ತನೆ 119 ಮತ್ತು ಅದರಲ್ಲಿ ತನ್ನ ಅನುಭವವನ್ನು ಕೀರ್ತನೆಗಾರನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದರೆ 67ನೇ ಅಧ್ಯಾಯ, 119ನೇ ಅಧ್ಯಾಯ 67ನೇ ವಚನ. ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆ, ಅಂದರೆ ದೇವರಿಂದ ತಪ್ಪಿ ಹೋಗ್ತಿದ್ದ. ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ಹೌದು, ದೇವರು ಈ ರೀತಿಯಾಗಿ ದೂರ ಹೋಗದೆ ತನ್ನ ಜನರನ್ನು ಕಷ್ಟದಿಂದ, ಎಚ್ಚರಿಕೆಯಿಂದ, ತಿದ್ದುಪಾಟಿನಿಂದ ತನಗೆ ಹತ್ತಿರಕ್ಕೆ ತಂದು, ಅವರು ಅಂದರೆ ಇಕ್ಕಟ್ಟಿಗೆ ಸಿಕ್ಕಿದ ಕೂಡಲೇ ನನ್ನನ್ನು ಆಶ್ರಯಿಸುವರು. ಆದ ಕಾರಣ ದೇವರು ಕೆಲವು ಸಾರಿ ಇಕ್ಕಟ್ಟನ್ನು ನಮ್ಮ ಜೀವನದಲ್ಲಿ ಅನುಮತಿಸುವ ಆತನಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಅಂಥ ಒಂದು ಅನುಭವ ನಮ್ಮದಾಗಿರಲಿ, ಹೋಶೆಯ ಅನುಭವ ನಮಗಾಗಲಿ. ಅಂದರೆ ಸ್ವಸ್ಥತೆಯ ಅನುಭವ, ಬಿಡುಗಡೆಯ ಅನುಭವ, ಕ್ಷೇಮದ ಅನುಭವ, ಹೌದು, ಸಹಾಯದ ಅನುಭವ ದೇವರಿಂದ ನಮಗೆ ಲಭ್ಯವಾಗಲಿ. ಹೋಶೇಯನ ಗ್ರಂಥ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.